ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ಮೊನ್ನೆ ದಿನ 10ನೇ ತರಗತಿಯ ತ್ರಿಭುಜಗಳು ಪಾಠದಲ್ಲಿ ನಾವು ಸಮರೂಪ ತ್ರಿಭುಜಗಳು ಅಂತಂದ್ರೆ ಏನು, ಸಮರೂಪ ತ್ರಿಭುಜಗಳಾಗಬೇಕು ಅಂತ ಹೇಳಿದ್ರೆ ಏನೇನು ಕಂಡೀಷನ್ಸ್ ಇರಬೇಕು, ಹಾಗೆ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಥೇಲ್ಸ್ನ ಪ್ರಮೇಯದ ನಿರೂಪಣೆ ಮತ್ತು ಥೇಲ್ಸ್ನ ಪ್ರಮೇಯದ ಸಾಧನೆಯನ್ನು ಕೂಡ ನಾವು ಮಾಡಿದ್ವಿ. ಹೇಳಿ, ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನು ಯಾರಾದ್ರೂ ಹೇಳ್ತೀರಾ? ಎಸ್. ತ್ರಿಭುಜದ ಯಾವುದೇ ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಥೇಲ್ಸ್ನ ಪ್ರಮೇಯ. ಹೌದಾ? ನಾವು ಯಾವುದೇ ಒಂದು ತ್ರಿಭುಜವನ್ನು ತೆಗೆದುಕೊಂಡು ಆ ತ್ರಿಭುಜದ ಯಾವುದೇ ಬಾಹುವಿಗೆ ಒಂದು ಸಮಾಂತರ ಸರಳ ರೇಖೆಯನ್ನು ಹೇಳಿದ್ರೆ ಇದಕ್ಕೆ ಸಮಾಂತರ ಸರಳ ರೇಖೆ ಎಕ್ಸ್ ವೈ ಅಂತಕ್ಕಂಥದ್ದು ಬಿ ಸಿಗೆ ಎಳೆದಿರ್ತಕ್ಕಂಥ ಸಮಾಂತರ ಸರಳ ರೇಖೆ. ಇಲ್ಲಿ ಏನು ದತ್ತ ಏನು, ಎಕ್ಸ್ ವೈ ಸಮಾಂತರ ಬಿ ಸಿ ಆದಾಗ, ಎಕ್ಸ್ ವೈ ಸಮಾಂತರ ಬಿ ಸಿ ಆದಾಗ ಕೆಲಸ ಪ್ರಮೇಯ ಏನಾಗುತ್ತೆ, ಎ ಎಕ್ಸ್ ಬೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ. ಹೌದಾ? ತ್ರಿಭುಜದ ಯಾವುದೇ ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಎ ಎಕ್ಸ್ ಬೈ ಬಿ. ನಾನು ಇದು ಸುಲಭವಾಗಿ ಹೇಳಿದೆ. ಶೃಂಗದಿಂದ ಸಮಾಂತರ ಸರಳ ರೇಖೆ, ಪಾದದಿಂದ ಸಮಾಂತರ, ಶೃಂಗದಿಂದ ಸಮಾಂತರ ಸರಳ ರೇಖೆ, ಪಾದ. ಹಾಗೆಯೇ ನಿಮಗೆ ಇನ್ನೊಂದು ಕೂಡ ಹೇಳಿತ್ತು, ಏನು, ಥೇಲ್ಸ್ನ ಪ್ರಮೇಯದ ವಿಲೋಮ ಪ್ರಮೇಯದ ಬಗ್ಗೆ ಆಲೋಚನೆಯನ್ನು ಮಾಡಿ. ವಿಲೋಮ ಅಂತ ಗೊತ್ತಿದೆ. ಇಲ್ಲಿ ಇದು ದತ್ತ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಅಂತಕ್ಕಂಥದ್ದು ಸಾಧನ. ಹೌದಾ? ಇದು ಡೇಟಾ, ಇದು ಟು ಪ್ರೂವ್. ಹೌದಾ? ವಿಲೋಮ ಪ್ರಮೇಯ ಅಂದ್ರೆ ಏನಾಗಬೇಕು, ಸಾಧನೀಯ ದತ್ತ ಆಗಬೇಕು, ದತ್ತ ಸಾಧನೀಯ. ಇಲ್ಲೇನು ಸ್ಟೇಟ್ಮೆಂಟ್ ಇದೆ, ತ್ರಿಭುಜದ ಯಾವುದೇ ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು. ಸಮಾಂತರ ಸರಳ ರೇಖೆ ಅನ್ನೋದು ದತ್ತ, ಸಮಾನುಪಾತದಲ್ಲಿ ವಿಭಾಗಿಸಿದೆ ಅಂತಕ್ಕಂಥದ್ದು ಸಾಧನೆ. ಇದರ ವಿಲೋಮ ಪ್ರಮೇಯವನ್ನು ಆಲೋಚನೆ ಮಾಡಿ ಅಂತೇಳಿ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ರು. ಏನಾಗಿದೆ ವಿಲೋಮ ಪ್ರಮೇಯ? ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತೆ ಎಳೆದ ರೇಖೆಯು ಉಳಿದ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಕರೆಕ್ಟಾ? ತ್ರಿಭುಜದ ಎರಡು ಬಾಹುಗಳನ್ನು ಹೀಗೆ ಸಮಾನುಪಾತದಲ್ಲಿ, ಇದು ಇಂಪಾರ್ಟೆಂಟ್, ಸಮಾನುಪಾತದಲ್ಲಿ ವಿಭಾಗಿಸುವಂತೆ ಎಳೆದ ರೇಖೆಯು ಉಳಿದ ಬಾಹುವಿಗೆ ಅಥವಾ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅಂತಕ್ಕಂಥದ್ದು ಥೇಲ್ಸ್ನ ಪ್ರಮೇಯದ ವಿಲೋಮ. ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತೆ, ಅಂದ್ರೆ ಸಮಾನುಪಾತದಲ್ಲಿ ಇದಾವೆ. ಅಲ್ಲಿ ದತ್ತ ಏನಾಯ್ತು, ಎ ಎಕ್ಸ್ ಬೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ. ಈ ತರ ಆಗೋ ರೀತಿಯಲ್ಲಿ ಒಂದು ರೇಖೆ ಎಳೆದಿದ್ವಿ. ಆಗ ಈ ರೇಖೆ ಎಳೆದಿರ್ತಕ್ಕಂಥ ರೇಖೆ ಯಾವುದು, ಎಕ್ಸ್ ವೈ. ಉಳಿದ ಬಾಹು, ಉಳಿದಿರೋದು ಯಾವುದು, ಎ ಬಿ ಮತ್ತು ಎ ಸಿ ಗಳನ್ನು ವಿಭಾಗಿಸಿ ಉಳಿದಿರೋ ಬಾಹು ಯಾವುದು, ಬಿ ಸಿಗೆ ಏನಾಗಿರುತ್ತಂತೆ, ಸಮಾಂತರವಾಗಿರುತ್ತೆ. ನೋಡಿ, ಇಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಅನ್ನೋದು ದತ್ತ ಆಗಿತ್ತು, ಇಲ್ಲಿ ಅದು ಸಾಧನೀಯ ಆಯಿತು. ಕರೆಕ್ಟಾ? ಎ ಎಕ್ಸ್ ಬೈ ಬಿ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ದತ್ತ ಆಗಿದೆ, ಅದು ಇಲ್ಲಿ ಸಾಧನೀಯ ಆಗಿದೆ. ಸೊ ಡೇಟಾ ಬಿಕಮ್ಸ್ ಟು ಪ್ರೂವ್ ಬಿಕಮ್ಸ್ ಡೇಟಾ. ದತ್ತ ಸಾಧನೀಯ ಆಗಿದೆ, ಸಾಧನೀಯ ದತ್ತ ಆದ್ರೆ ಅದನ್ನು ವಿಲೋಮ ಪ್ರಮೇಯ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ಜ್ಞಾಪಿಸಿ
ನೆನಪಿಸ್ಕೊಳ್ಳಿ. ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ? ತ್ರಿಭುಜದ ಯಾವುದೇ ಬಾಹುವಿಗೆ ಎಳೆದ ಸಮಾಂತರ ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ತೇಲ್ಸ್ನ ಪ್ರಮೇಯ. ಇದರ ವಿಲೋಮ ಪ್ರಮೇಯ ಏನು? ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತೆ ಎಳೆದ ರೇಖೆಯು ಮೂರನೇ ಬಾಹುವಿಗೆ ಅಥವಾ ಉಳಿದ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ. ಸರಿನಾ? ಬರ್ಕ ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತೆ ಎಳೆದ ರೇಖೆಯು ಉಳಿದ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮಕ್ಕಳೇ, ಇದೆಲ್ಲ ನಿಮಗೆ ಗೊತ್ತಿದೆ. 10ನೇ ಕ್ಲಾಸ್ ಅವರಿಗೆ ನಾನು ಮುಂಚಿತವಾಗಿ ಸಿಲೆಬಸ್ ಮುಗಿಸ್ಬೇಕು ಅಂತಕ್ಕಂಥ ಕಾರಣದಿಂದ 9ನೇ ಕ್ಲಾಸಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮಾರ್ಚ್ ತಿಂಗಳಲ್ಲಿ ನಾನು 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಮತ್ತು ತ್ರಿಭುಜಗಳು ಪಾಠವನ್ನು ಮಾಡಿರ್ತಕ್ಕಂಥ ವಿಚಾರ ನಿಮಗಾಗಲೇ ಗೊತ್ತಿದೆ. ಆದರೆ ಶ್ರೀ ಸಂಸ್ಥೆಯವರು ಮತ್ತೊಮ್ಮೆ ಮಕ್ಕಳಿಗೆ ಯೂಟ್ಯೂಬ್ನಲ್ಲಿ ಪಾಠ ಮಾಡಕ್ಕೆ ಹೇಳಿರೋದ್ರಿಂದ ನಾನು ರಿವಿಷನ್ ಕ್ಲಾಸ್ ಅಂತೇಳಿ ನಿಮಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಆಗಿರ್ತಕ್ಕಂಥದ್ದು, ಇದೆಲ್ಲ ಆಲ್ರೆಡಿ ನಿಮ್ಮ ಹತ್ರ ನೋಟ್ಸು ಕೂಡ ಇದೆ, ಪಾಠನೂ ಕೂಡ ನಾನು ಆಗಲೇ ಮಾಡಿದ್ದೀನಿ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಸ್ವಲ್ಪ ಈ ಎರಡೂ ಪಾಠಗಳನ್ನು ಮಾತ್ರ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಟ್ಟು ನಂತರದ ಪಾಠಗಳನ್ನು ಇನ್ನೂ ಹೆಚ್ಚು ಡೀಟೈಲ್ ಆಗಿ ನಾನು ಮಾಡಲಿಕ್ಕೆ ಇಚ್ಛಪಡ್ತೇನೆ. ಓಕೆ, ಇಲ್ಲಿ ಈಗ ನಮಗೆ ಏನು ತ್ರಿಭುಜಗಳು ಪಾಠದಲ್ಲಿ ತೇಲ್ಸ್ನ ಪ್ರಮೇಯ ಅರ್ಥ ಆಯಿತು, ತೇಲ್ಸ್ನ ಪ್ರಮೇಯದ ವಿಲೋಮ ಪ್ರಮೇಯ ಆಯಿತು, ಅದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಕೂಡ ಈಗಾಗಲೇ ಮಾಡಿಸಿದ್ದೀವಿ. ಮುಂದಿನ ಹಂತ ಏನಪ್ಪಾ? ಈಗ ನಾವು ಸರ್ವಸಮ ತ್ರಿಭುಜಗಳಿಗೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ, ಸರ್ವಸಮ ತ್ರಿಭುಜ ಅಂತ ಹೇಳ್ಬೇಕಾದ್ರೆ 3 ಬಾಹು 3 ಕೋನ, ಒಂದು ತ್ರಿಭುಜದಲ್ಲಿ ಇರ್ತಕ್ಕಂಥ 3 ಬಾಹು 3 ಕೋನ, ಇನ್ನೊಂದರ ಅನುರೂಪವಾದ 3 ಬಾಹುಗಳು ಮತ್ತು 3 ಕೋನಗಳಿಗೆ ಸಮನಾಗಿದ್ರೆ ಸರ್ವಸಮ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ 6 ಅಂಶಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೇಳ್ತೇವೆ. ಆದರೆ ಸಿದ್ಧಾಂತಗಳ ಪ್ರಕಾರ ಎಲ್ಲಾ 6 ಅಂಶಗಳನ್ನು ಉಪಯೋಗಿಸ್ಕೊಳಕ್ ಹೋಗ್ಲಿಲ್ಲ. ಹೇಗೆ ರಚನೆ ಮಾಡ್ಬೇಕಾದ್ರೆ ಕೇವಲ 3 ಅಂಶ ಉಪಯೋಗಿಸ್ತಿದ್ವಲ್ಲ, 3 ಬಾಹು ಕೊಟ್ಟಾಗ ತ್ರಿಭುಜದ ರಚನೆ, 2 ಬಾಹು ಅವುಗಳ ನಡುವಿನ ಕೋನ ಕೊಟ್ಟಾಗ ತ್ರಿಭುಜದ ರಚನೆ, ಈಗ ಮಾಡ್ತಾ ಇದ್ವಲ್ಲ, ಅದೇ ತರ ಸರ್ವಸಮತೆಯನ್ನು ಸಾಧಿಸಲಿಕ್ಕೆ ಎಲ್ಲಾ 6 ಅಂಶಗಳ ಅವಶ್ಯಕತೆ ಬೇಕಿಲ್ಲ, 3 ಅಂಶಗಳನ್ನು ಉಪಯೋಗಿಸ್ಕೊಂಡು ಹೇಳಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈಗ ತ್ರಿಭುಜಗಳ ಸಮರೂಪತೆ ಬಂದಾಗ, ಸಮರೂಪ ತ್ರಿಭುಜಗಳಾಗಿರ್ಬೇಕು ಅಂದ್ರೆ ನಮಗೆ ಗೊತ್ತಿದೆ ಏನಿರ್ಬೇಕು ಅಂತ ಹೇಳಿದ ಕಂಡೀಷನ್, 3 ಕೋನಗಳು ಏನಾಗಿರ್ಬೇಕು? ಸಮ ಇರಬೇಕು ಅಂತ ಹೇಳಿ. 3 ಬಾಹುಗಳು, 3 ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ಬೇಕು ಅಂತಕ್ಕಂಥದ್ದು ಹೇಳ್ತೀವಿ. ಸಮಾನುಪಾತದಲ್ಲಿರ್ಬೇಕು ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ. ಮುಂದೆ ನಾವು ಕೆಲವು ಪ್ರಮೇಯಗಳ ಸಹಾಯದಿಂದ, ಕೆಲವು ನಿರ್ಧಾರಕ ಗುಣಗಳ ಸಹಾಯದಿಂದ ಎಲ್ಲಾ 6 ಅಂಶಗಳ ಅವಶ್ಯಕತೆ ಇಲ್ಲ, 3 ಅಂಶಗಳನ್ನು ಬಳಸಿಕೊಂಡು ಇಲ್ಲೂ ಕೂಡ ಸಮರೂಪತೆಯನ್ನ ಸಾಧಿಸಬಹುದು ಅಂತಕ್ಕಂಥದ್ದು ಮುಂದಿನ ಪ್ರಮೇಯ. ಮುಂದಿನ ಪ್ರಮೇಯ ಯಾವ್ದಪ್ಪ ಅಂದ್ರೆ ಕೋನ 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 ನಿರ್ಧಾರಕ ಗುಣ ಅಂತ ಕರೀತೀವಿ. ಏನ್ ಹೇಳಿ? ಕೋನ 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 ನಿರ್ಧಾರಕ ಗುಣ. ಕೋನ ಕೋನ ನಿರ್ಧಾರಕ ಗುಣ ಏನ್ ಹೇಳುತ್ತಪ್ಪ? ಇದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ, ನಾನು ಪ್ರಮೇಯ ಮಾಡ್ತಕ್ಕಂಥದ್ದು ನಮ್ಗೆ ಹೇಳ್ತೀನಿ. ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಯಾಕಂದ್ರೆ ಬೇರೆ ಬೇರೆ ತರ ಇರುತ್ತೆ ಸ್ಟೇಟ್ಮೆಂಟ್. ಈಗ ಇರ್ಬೋದು, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ, ಅಥವಾ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಈ ರೀತಿ ಏನ್ ಬೇಕಾದ್ರೂ ಪ್ರಮೇಯ ಇರ್ಬೋದು. ಓಕೆ, ಈಗ
ಸ್ಟೇಟ್ಮೆಂಟ್ ಅನ್ನು ಓದ್ಕೊಂಡ ತಕ್ಷಣ ನನಗೆ ಗೊತ್ತಾಗ್ತಾ ಇದೆ, ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ, ಅಥವಾ ಇನ್ನೊಂದು ಅರ್ಥ ಏನು, ಅದರ ಅರ್ಥ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಅನ್ನು ಓದ್ಕೊಳ್ತಿದ್ದಂಗೆ ನಮಗೆ ಅರ್ಥ ಆಗುತ್ತೆ. ಏನ್ ಹಾಕೋಬೇಕು, ಫಸ್ಟ್ ಸ್ಟೇಟ್ಮೆಂಟ್ ಓದ್ಕೊಳ್ತಿದ್ದಂಗೆ ದತ್ತ ಬರ್ಕೋಬೇಕಾ? ಇಲ್ಲ, ದತ್ತ ಬರ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು ನಾವು, ಆ ಹೇಳಿಕೆಯನ್ನ ಓದ್ಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿತ್ರವನ್ನ ಹಾಕೋಬೇಕು. ಫಸ್ಟ್ ಏನ್ ಚಿತ್ರ ಹಾಕೋಣ ನಾವಿಲ್ಲಿ? ತ್ರಿಭುಜದ ಚಿತ್ರ ಹಾಕೋಣ. ಎಷ್ಟು ತ್ರಿಭುಜ ಹಾಕೋಣ? ಎರಡು ತ್ರಿಭುಜ ಹಾಕೋಣ. ಯಾಕೆ? ಎರಡು ತ್ರಿಭುಜಗಳಲ್ಲಿ ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿತ್ರವನ್ನ ಹಾಕೊಳ್ತಕ್ಕಂಥದ್ದು ಫಸ್ಟ್ ಕೆಲಸ. ಬಹಳಷ್ಟು ಮಕ್ಕಳು ಏನ್ ಮಾಡ್ತೀರಪ್ಪ ಅಂದ್ರೆ, ಪ್ರಮೇಯದ ಮೊದಲನೇ ಹಂತ ಯಾವುದು ಅಂದ ತಕ್ಷಣ ದತ್ತ ಅಂದ್ಬಿಡ್ತೀವಿ. ದತ್ತ ಬರೀಲಿಕ್ಕೆ ಹೋಗಬಾರ್ದು. ಚಿತ್ರ ಇಲ್ದಲೇ ನೀವು ಪೂರ್ತಿ, ಕೆಲವು ಮಕ್ಕಳು ಪರೀಕ್ಷೆಗಳಲ್ಲಿ ನಾವು SSLC ವ್ಯಾಲ್ಯೂಯೇಷನ್ ಹೋದಾಗ ನೋಡಿದೀವಿ, ಕೆಲವು ಮಕ್ಕಳು ಫುಲ್ ದತ್ತ ಬರೆದಿರ್ತಾರೆ. ಸಾಧನೆಯ ರಚನೆ, ಸಾಧನೆ ಒಂದು ಚೂರು ತಪ್ಪಿಲ್ಲದೆ ಬರೆದಿರ್ತಾರೆ, ಆದ್ರೆ ಚಿತ್ರಗಳನ್ನೇ ಹಾಕಿರೋದಿಲ್ಲ. ಚಿತ್ರ ಇಲ್ಲ ಅಂತ ಹೇಳಿದ್ರೆ ಯು ಗೆಟ್ 0 ಮಾರ್ಕ್ಸ್. ಸೊ ಪ್ರಮೇಯದ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಂಗೆ ಫಸ್ಟ್ ಚಿತ್ರ ಹಾಕೋದು. ಓಕೆ, ನಾನಿಲ್ಲಿ ಚಿತ್ರ ಹಾಕೋದು. ಇದಕ್ಕೆ ಏನು ನಿಮ್ಗೆ ಇಷ್ಟ ಬಂದಿದ್ದೆ ಸಿಕ್ತು. ಎ ಬಿ ಸಿ ಪಿ ಕ್ಯೂ ಆರ್. ಅನುರೂಪ ಕೋನಗಳನ್ನು ಒಂದೇ ರೀತಿ ಮಾರ್ಕ್ ಮಾಡಿ. ಮೊದಲನೇ ಹಂತ ಯಾವ್ದು ಮಕ್ಕಳ? ಈಗ ದತ್ತ. ಏನ್ ಬರ್ಕೋಬೇಕು ದತ್ತ? ಪ್ರಮೇಯ ಅಂದ್ರೆ ನೀವೇ ಮಾಡ್ತಕ್ಕಂಥದ್ದು. ಪ್ರಮೇಯವನ್ನು ನಾವು ಸಾಧಿಸ್ತಕ್ಕಂಥದ್ದೇ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನ, ಮತ್ತೆ ನಮ್ಮ ಪೂರ್ವ ಜ್ಞಾನವನ್ನು ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥ ಅಂಶಗಳನ್ನ ಬಳಸ್ಕೊಂಡು ಪ್ರಮೇಯ ಮಾಡ್ತಕ್ಕಂಥದ್ದು. ದತ್ತ ಏನು? ತ್ರಿಭುಜ ABC ಮತ್ತು ತ್ರಿಭುಜ PQR ಗಳಲ್ಲಿ ಅನುರೂಪ ಕೋನಗಳು ಸಮ ಇದಾವೆ ಅಂತ ಇದೆ. ಅದನ್ನು ನಾವು ಗುರುತು ಮಾಡ್ಕೊಳ್ಳೋಣ. ಯಾವ್ಯಾವ್ದು ಅನುರೂಪ ಕೋನ? ಕೋನ B ಅನುರೂಪ ಕೋನ, ಕೋನ Q ಇದೇ ತರ ಮಾರ್ಕ್ ಮಾಡಿ. ಕೋನ C ಅನುರೂಪ ಕೋನ, ಕೋನ R. ಕೋನ A ಅನುರೂಪ ಕೋನ, ಕೋನ P. ಸರಿನಾ? ಕೋನ ABC is equal to ಕೋನ PQR. ಕೋನ BAC is equal to ಕೋನ QPR. ಹಾಗೇನೆ ಉಳಿದಿರೋದು ಯಾವುದು? ಕೋನ ACB. ಅದರ ಅನುರೂಪ ಕೋನ ಯಾವುದು? ಆ ಕಡೆ ಚಿತ್ರದಲ್ಲಿ PRQ. ನೋಡಿ, ಪ್ರಮೇಯದ ಮೊದಲನೇ ಅರ್ಧ ದತ್ತ ಇರುತ್ತೆ. ಏನ್ ಹೇಳಿದಾನೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದಲ್ಲಿ, ಅವರೇ ಹೇಳ್ಬಿಟ್ಟಿದ್ದಾರೆ ಸಮ ಇರುತ್ತೆ ಅಂತ ಅವರೇ ಹೇಳಿದ್ದಾರೆ ಅಂತ ಅರ್ಥ. ನಾವು ಅನುರೂಪ ಕೋನಗಳು ಸಮ ಇರೋದು ಅಂತ ಬರ್ಕೊಂಡಿದ್ದೀವಿ. ಯಾವ ಚಿತ್ರದಲ್ಲಿ ನೀನ್ ಏನ್ ಚಿತ್ರ ಹಾಕೊಂಡಿದೀಯೋ ಅದಕ್ಕೆ ತಕ್ಕಂತೆ ನೀನ್ ದತ್ತ ಬರ್ಕೊಂಡಿದ್ದೀವಿ. ಓಕೆ, ಮುಂದಿನ ಹಂತ ಯಾವುದು? ಸಾಧನೆ. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ನಾನು ಅನುರೂಪ ಬಾಹುಗಳನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. ಅನುರೂಪ ಕೋನಗಳನ್ನ ಕರೆಕ್ಟ್ ಆಗಿ ಬರೆದ್ರೆ ಆ ಅನುರೂಪ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಅನುರೂಪ ಬಾಹುಗಳಾಗಿರ್ತವೆ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ABC ಮತ್ತೆ PQR ಅನುರೂಪ ಕೋನಗಳು. ಇದಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹುಗಳು AC ಮತ್ತೆ ಇಲ್ಲಿ ಎದುರುಗಡೆ ಇರ್ತಕ್ಕಂಥದ್ದು PR. AC ಮತ್ತು PR ಸಮಾನುಪಾತದಲ್ಲಿರ್ತವೆ. ಕೋನ A ಮತ್ತು ಕೋನ P ಸಮ ಇದೆ ಅಂದ್ರೆ ಕೋನ A ಎದುರುಗಡೆ ಇರೋ ಬಾಹು
BC, ಕೋನ P ಗೆ ಎದುರುಗಡೆ ಇರೋ ಬಾಹು QR, ಇವೆರಡು ಸಮಾನುಪಾತದಲ್ಲಿರ್ತವೆ. ಅಥವಾ ನಿಮ್ಗೆ ಇನ್ನೂ ಒಂದು ಈಸಿ ಮೆಥಡ್ ಹೇಳಿದ್ದೀನಿ, ಕರೆಕ್ಟ್ ಆಗಿ ಕೋನಗಳನ್ನ ಬರ್ಕೊಂಡು ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟವನ್ನೆಲ್ಲ ಎಡಗಡೆನಲ್ಲಿ, ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಪಟ್ಟವನ್ನೆಲ್ಲ ಬಲಗಡೆ ಬರ್ಕೊಂಡ್ರೆ ಮಧ್ಯದ ಅಕ್ಷರವನ್ನ ಬಿಟ್ಟು ಬರೆದ್ರೆ ಅದೇ ಆಗಿರುತ್ತೆ ಅಂತ ನೋಡಿ. ಇಲ್ಲಿ AC by PR, BC by QR, AB by PR, ಕರೆಕ್ಟಾ? ಸೊ therefore ಎಂತ ಬರೆಯಬಹುದು, AB by PQ is equal to BC by QR, that is equal to AC by PR. ಅರ್ಥ ಆಯ್ತಾ ಮಕ್ಕಳೇ? ಅನುರೂಪ ಬಾಹುಗಳನ್ನು ಗುರುತಿಸ್ತಕ್ಕಂಥದನ್ನ ನಿಖರವಾಗಿ ಕಲಿಬೇಕು. ಎರಡು ಮೆಥಡ್ ಇದೆ. ಒಂದು, ಯಾವ್ಯಾವ ಅನುರೂಪ ಕೋನಗಳು ಅಂತ ಗುರುತಿಸ್ಕೊಂಡು ಅದರಿಗೆ ಎದುರುಗಡೆ ಇರತಕ್ಕಂಥ ಬಾಹುಗಳು ಅನುರೂಪ ಬಾಹುಗಳು. ಯಾವುದು? ಎ ಮತ್ತು ಪಿ ಸಮ ಇದೆ, ಅದರ ಎದುರುಗಡೆ ಇರೋದು BC, P ಗೆ ಎದುರುಗಡೆ ಇರೋದು QR, BC by QR. ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತವನ್ನೆಲ್ಲ ಅಂಶದಲ್ಲಿ ಬರೆದ್ರೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಪಟ್ಟವನ್ನೆಲ್ಲ ಛೇದದಲ್ಲೇ ಬರೀಬೇಕು, ಉಲ್ಟಾ ಬರೀಬಹುದು. ಇದನ್ನ AB by PQ ಅಂತ ಬರೆದು ಇದನ್ನ QR by BC ಅಂತ ಬರೀಬೇಕು. ಕೆಲವು ಎಚ್ಚರಿಕೆಗಳನ್ನ ಗಮನಿಸಬೇಕಿಲ್ಲ ಅಂದ್ರೆ ಪರೀಕ್ಷೆಯಲ್ಲಿ ತಪ್ಪಾಗುತ್ತೆ. ಏನ್ ಮಾಡಬೇಕು ಅನ್ನೋದು ಏನ್ ಗೊತ್ತಿರುತ್ತೋ ಹಾಗೆ ಏನ್ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕು ನಿಮಗೆ. ನಾನು ಇಲ್ಲೂ ಆಗಲೇ ಹೇಳಿದ್ದೀನಿ, ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಕೋನಗಳನ್ನೆಲ್ಲ ಎಡಬದಿಯಲ್ಲಿ ಬರೆದ್ರೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಕೋನಗಳನ್ನ ಬಲಬದಿಯಲ್ಲಿ ಬರೆಯಬೇಕು. ಹಾಗೆ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಬಾಹುಗಳನ್ನ ಅಂಶದಲ್ಲಿ ಬರೆದ್ರೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಬಾಹುಗಳನ್ನ ಛೇದದಲ್ಲಿ ಬರೀಬೇಕು. ಕೆಲವರು ಏನ್ ಮಾಡ್ಬಿಡ್ತೀರಾ, AB by PQ ಅಂತ ಬರೀತೀರಾ, ಇಲ್ಲಿ ಬರೀಬೇಕಾದ್ರೆ QR by BC ಅಂತ. ಅನುಪಾತಗಳ ಸಮ ಇದಾವಲ್ಲ ಸರ್, ಅನುಪಾತ ಅಂದ್ರೆ ಹೆಂಗ್ ಬೇಕಾಗಿ ಅನ್ವಯಿಸಬಾರದು. ಓಕೆ, ನೆಕ್ಸ್ಟ್ ಮುಂದಿನ ಏನು, ರಚನೆ. ಈ ಪ್ರಮೇಯಕ್ಕೂ ಕೂಡ ರಚನೆ ಬೇಕಾಗಿರುತ್ತೆ. ರಚನೆ ಏನ್ ರಚನೆ ಮಾಡ್ತೀನಪ್ಪ ಅಂತಂದ್ರೆ, PQ ಎಷ್ಟು ಉದ್ದ ಇದೆಯೋ ನೋಡಿ, ಕರೆಕ್ಟ್ ಆಗಿ ಗಮನಿಸಿ. PQ ಎಷ್ಟು ಉದ್ದ ಇದೆಯೋ ಅಷ್ಟು ಅಳತೆಯನ್ನ ತೆಗೆದುಕೊಂಡು AB ಯ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್. ಓಕೆ, ಹಾಗೇನೆ PR ಎಷ್ಟಿದೆಯೋ ಅಳತೆ ಅಷ್ಟು ಅಳತೆಯನ್ನು ತಗೊಂಡು A ಕಡೆಯಿಂದ AC ಯ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿ ಇದನ್ನ ಸೇರಿಸಿ. ಹೌದನ್ನ ಓಕೆ, ಇದಕ್ಕೊಂದು ಹೆಸರು ಕೊಡ್ತೀನಿ ಅಂತ, MA. ಏನೋ ರಚನೆ AM is equal to ಬರ್ಕೊಳ್ಳಿ, AM is equal to ಯಾವ್ದಕ್ಕೆ ಸಮ ಮಕ್ಕಳೇ, PQ. AN is equal to PR. AN is equal to PR ಆಗುವಂತೆ, AN is equal to PR ಆಗುವಂತೆ AB ಮತ್ತು AC ಯ ಮೇಲೆ, AB ಮತ್ತು AC ಯ ಮೇಲೆ, AB ಮತ್ತು AC ಯ ಮೇಲೆ M ಮತ್ತು N ಬಿಂದುಗಳನ್ನು ಗುರುತಿಸಿ, M ಮತ್ತು N ಬಿಂದುಗಳನ್ನು ಗುರುತಿಸಿ MN ಅನ್ನು ಸೇರಿಸಿ. M ಮತ್ತು N ಬಿಂದುಗಳನ್ನು ಗುರುತಿಸಿ MN ಅನ್ನು ಸೇರಿಸಿ. ನಾವೇನ್ ಮಾಡಿದೀವಿ ಅದನ್ನು ಬರೀತಕ್ಕಂಥದ್ದು. AM is equal to PQ, AN is equal to PR. ಆ ತರ ಆಗೋ ರೀತಿಯಲ್ಲಿ AB ಮತ್ತು AC ಯ ಮೇಲೆ M ಮತ್ತು N ಬಿಂದುಗಳನ್ನು ಗುರುತು ಮಾಡಿಕೊಂಡು MN ಅನ್ನು ಸೇರಿಸಿ. ಏನ್ ಮಾಡಿದೀವಿ ಅದನ್ನು ಬರೀಬೇಕು. ನಿಮ್ಮದೇ ಆದಂತ ಶೈಲಿನಲ್ಲಿ ಬರೆದ್ರು ಆಯ್ತು, ಆದ್ರೆ ಅರ್ಥ ಕೆಡಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ ಇದುವರೆಗೆ ಆಗಿರ್ತಕ್ಕಂಥದ್ದು? ಓಕೆ, ಈಗ ಯಾರು ಬರ್ಕೊಬಿಟ್ಟು ಗಮನಿಸಿ. ಮುಂದಿನ ಅಂತ ಏನು, ವೆರಿ ಇಂಪಾರ್ಟೆಂಟ್, ಸಾಧನೆ. ಸಾಧನೆ ಓಕೆ, ಏನ್ ಸಾಧಿಸ್ಬೇಕಪ್ಪ ಅಂದ್ರೆ ಗೊತ್ತಿದೆ, ಇದನ್ನ ಬರ್ಬೇಕಿತ್ತು ನಮ್ಮ ಸಾಧನೆ. ಇಲ್ಲೇನ್ ಮಾಡ್ತೀನಪ್ಪ ಅಂದ್ರೆ, ತ್ರಿಭುಜ AMN, 8ನೇ ಕ್ಲಾಸಿಗೆ ಹೋಗ್ಬೇಕು ಸ್ವಲ್ಪ, 8 ಅಥವಾ 9ಕ್ಕೆ. AMN ಮತ್ತು ತ್ರಿಭುಜ AMN ಮತ್ತು ತ್ರಿಭುಜ PQR ಗಳಲ್ಲಿ ಅವೆರಡನ್ನು ಹೋಲಿಕೆ ಮಾಡಬೇಕು. ತ್ರಿಭುಜ AMN ಮತ್ತೆ ತ್ರಿಭುಜ PQR ಗಳನ್ನ ಹೋಲಿಕೆ ಮಾಡಬೇಕು. ಹೋಲಿಕೆ ಮಾಡೋದಂದ್ರೆ ಸಮನಾಗಿರುವ ಬಾಹುಗಳನ್ನು ಮತ್ತು ಸಮನಾಗಿರುವ ಕೋನಗಳು ಯಾವ್ಯಾವಿದಾವೆ ಹುಡುಕಿ ಬರೀತಾರೆ. ಏನೇನ್ ಬರೀಬಹುದು? AM is equal to PQ. ಹೌದಾ, ಬರೀಬೋದಾ? ಬರೀಬಹುದು. ಏನ್ ಕಾರಣ? ಏನ್ ಬರೆದ್ರು ಅದು ಕಾರಣ ಕೊಡಬೇಕು. ರಚನೆ ನಾವು ಆ ಥರ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ಇದೆ
ಹೊಸ್ದಾಗೇನು ಬರೀತಾ ಇಲ್ಲ, ಇರೋದನ್ನೇ ಬರೀತಾ ಇಲ್ಲ. ಅದೇ ತರ ಇನ್ನೊಂದೇನು ಬರೀಬಹುದು, AN is equal to PR. ಅದು ಕೂಡ ಇಲ್ಲಿಂದ ರಚನೆ. ಕರೆಕ್ಟಾ? ಮತ್ತೇನ್ ಬರೀಬಹುದು? ಕೆಲವು ಮಕ್ಕಳು ಹೇಳ್ತಿದ್ದೀರಾ ಅಲ್ಲ, ಯಾಕೆ MN is equal to QR ಅಂತ ಬರೀಲಿಕ್ಕೆ ನಮ್ಮ ಹತ್ರ ಯಾವುದೇ ಆಧಾರ ಇಲ್ಲ, ಯಾರು ಹೇಳಿಲ್ಲ, ಅದೇನು ಸಾಕ್ಷಿ ಇಲ್ಲ ನಮ್ಮ ಹತ್ರ. ಹಾಗಾಗಿ MN is equal to QR ಅಂತ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಬಾಹು ಮುಗಿತು ಅಂದ್ರೆ ಮುಂದಕ್ಕೆ ಏನು ಯೋಚನೆ ಮಾಡಬೇಕು, ಕೋನಗಳಿವೆ. A is equal to P ಅಂತ ಬರೀಬಹುದಾ? ನೋಡಿ, A is equal to P ಇಲ್ಲಿದೆ. ಸೊ ಬರೀಬಹುದು. ಏನಂತ ಬರೆಯೋಣ ಹಾಗಾದ್ರೆ, MAN ಕೋನ MAN is equal to ಕೋನ QPR. ಕಾರಣ ಏನು? ದತ್ತ. ಅವರೇ ಕೊಟ್ಟಿದ್ದಾರೆ ಕಾರಣ ದತ್ತ. ಅರ್ಥ ಆಯ್ತಾ? ನೋಡಿ, ಎರಡು ಬಾಹು ಅವುಗಳ ನಡುವಿನ ಕೋನ. ಸೊ ಏನ್ ಬಳಸಬಹುದಾಗಾದ್ರೆ, ದೇರ್ಫೋರ್ ಬಾಕೋಬಾ ಸಿದ್ಧಾಂತದಿಂದ ಏನಾಯ್ತು? ಎರಡು ತ್ರಿಭುಜಗಳು, ತ್ರಿಭುಜ AMN ಸರ್ವಸಮ ತ್ರಿಭುಜ PQR ಸರ್ವಸಮ ಆಯ್ತು. ಒಂದ್ಸರಿ ಸರ್ವಸಮ ಆಯ್ತು ಅಂದ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಶಗಳು ಆಟೋಮೆಟಿಕ್ ಆಗಿ ಏನಾಯ್ತು? ಸಮ ಆಯ್ತು. ನನಗೆ ಈಗ ಏನ್ ಬೇಕಾದ್ರೆ ಬರ್ತಾರೆ, MN ಸಮ QR ಅಂತ ಇದೆ. MN ಮತ್ತು QR ಈಗ ಸಮ ಅಂತ ಬರೀಬಹುದು. ಯಾಕೆ? ಸರ್ವಸಮ ಅಂದ್ರೆ ಇನ್ನು ಉಳಿದವೆಲ್ಲವೂ ಆಟೋಮೆಟಿಕ್ ಆಗಿ ಸಮ ಅಂತ. ಹಾಗೇನೆ ಇನ್ನೊಂದು ಬರ್ಕೊಳ್ತೀನಿ ನಾನು, ಕೋನ AMN is equal to ಕೋನ PQR ಅಂತ ಬರೀಬಹುದಾ? ಏಕೆ? ಸರ್ವಸಮ ಆಗಿರೋದ್ರಿಂದ ಅನುರೂಪ ಕೋನಗಳು ಸಮನಾಗಿರ್ತವೆ. AMN is equal to PQR. ಹಾಗೇನೆ ನಾನೇನ್ ಬರ್ತೀನಿ, ABC is equal to PQR ಅಂತ ಬರೀಬಹುದಾ? ಕೋನ ABC is equal to ಕೋನ PQR. ಎಲ್ಲಿಂದ? ಏನು ಹೊಸದಾಗಿ ಏನು ಬರ್ದಿಲ್ಲ, ಅದು ಕೂಡ ದತ್ತ. ಈಗ ಏನ್ ಮಾಡೋಣ, ಐ ಕನ್ಸಿಡರ್ ದಿಸ್ ಒನ್ ಆಸ್ ಈಕ್ವೇಷನ್ ನಂಬರ್ 1 ಅಂತ ಅನ್ಕೊಳ್ತೀನಿ. ಇದು ಈಕ್ವೇಷನ್ ನಂಬರ್ 11. ಸಮೀಕರಣ 1 ಮತ್ತು 2ರಿಂದ ಈಗ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿವೆ. AMN is equal to ಏನಂತ ಬರೀಬಹುದು, ABC ಅಂತ ಬರೀಬಹುದು. ಕರೆಕ್ಟಾ? AMN is equal to ABC ಅಂತ ಬರೀಬಹುದು. ಈಗ ಏನಾಯ್ತು? ಈ ಚಿತ್ರ ನೋಡಿ, ಈಗ ABC ಅಂದ್ರೆ ಇವೆರಡು ಎಂತ ಕೋನ? ಅನುರೂಪ ಕೋನ. ಇವು ಎಂತ ಕೋನಗಳು? ಅನುರೂಪ ಕೋನಗಳು. ದೇರ್ಫೋರ್ ಹಾಗಾದ್ರೆ ಇವೆರಡು ಸರಳ ರೇಖೆಗಳೇನಾಗಿರ್ತವೆ? ಅನುರೂಪ ಕೋನಗಳು ಸಮನಾಗಿರುವಂತೆ ಹೇಳಿದ ಸರಳ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರುತ್ತವೆ ಅಂತಕ್ಕಂಥದ್ದು ನಿಮ್ಮ ಪೂರ್ವ ಜ್ಞಾನದಲ್ಲಿ 8ನೇ ಕ್ಲಾಸಲ್ಲಿ ನೀವು ಕಲ್ತಿರ್ತಾರೆ. ದೇರ್ಫೋರ್ ನಾವೇನ್ ಬರಬಹುದು, MN ಸಮಾಂತರ BC. ನೋಡಿ, ಇಷ್ಟೆಲ್ಲ ಪ್ರಮೇಯ ಮಾಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ, ಇದೆಲ್ಲ ಕೆಲಸ ಮಾಡಿದ್ದೆ ಅದನ್ನು ಇದನ್ನು ತೋರಿಸ್ಕೊಳ್ಳೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗಾಗಲೇ ನಾನು ಸಾಕಷ್ಟು ಸರಿ ಒತ್ತಿ ಹೇಳಿದ್ದೀನಿ, ಇದಕ್ಕೆ ತೇಲ್ಸ್ನ ಪ್ರಮೇಯವನ್ನ ಅಥವಾ ತೇಲ್ಸ್ನ ಉಪಪ್ರಮೇಯವನ್ನ ಅನ್ವಯಿಸಬೇಕು ಅಂತ ಹೇಳಿದ್ರೆ ಈ ರೇಖೆಗೆ ಸಮಾಂತರವಾಗಿದೆ ಅನ್ನೋ ಕಂಡೀಷನ್ ಇದ್ರೆ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಅಪ್ಲೈ ದ ತೇಲ್ಸ್ ಥಿಯರಮ್ ಆರ್ ಕೊರಾಲರಿ ಆಫ್ ದಿ ತೇಲ್ಸ್ ಥಿಯರಮ್. ತೇಲ್ಸ್ನ ಪ್ರಮೇಯ ಅಥವಾ ತೇಲ್ಸ್ನ ಉಪಪ್ರಮೇಯವನ್ನು ಅನ್ವಯಿಸಬೇಕು ಅಂದ್ರೆ MN ಸಮಾಂತರ BC ಅಂತ ಇರಬೇಕು. ನಮಗೆ ಎಲ್ಲೂ ಕೂಡ ಹೇಳಿಕೆಯಲ್ಲೇ ಆಗಲಿ ದತ್ತದಲ್ಲೇ ಆಗಲಿ ಎಲ್ಲೂ ಕೂಡ ನಮಗೆ MN ಸಮಾಂತರ BC ಅಂತ ಕೊಟ್ಟಿರಲಿಲ್ಲ. MN ಸಮಾಂತರ BC ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ಈಗ MN ಸಮಾಂತರ BC ಅಂತ ಬಂತು. ಈಗ ನಾವು ತೇಲ್ಸ್ನ ಪ್ರಮೇಯವನ್ನೇ ಆಗಲಿ ತೇಲ್ಸ್ನ ಉಪಪ್ರಮೇಯವನ್ನಾಗಲಿ ಅನ್ವಯಿಸಬಹುದು. ತೇಲ್ಸ್ನ ಉಪಪ್ರಮೇಯವನ್ನು ಅನ್ವಯಿಸೋಣ. ಸೊ ದೇರ್ಫೋರ್ ಏನಾಯ್ತು, AB/AM ಬರೀಬಹುದಾ? ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರುತ್ತದೆ. AB/AM is equal BC/MN that is equal to
AC by AN. AC by AN. ನನಗಿದ ಬೇಕಾಗಿರೋದು ಸಾಧನೆ ಏನು ಎ ಬಿ ಬಿ ಸಿ ಎ ಸಿ ಅಂಶ ಸರಿ ಇದೆ, ಛೇದ ಸರಿ ಇದೆ, ಅದರ ಬದಲಾಗಿ ಪಿ ಕ್ಯೂ ಬರಂಗ್ ಮಾಡ್ಕೊಳಕ್ಕಾಗತ್ತ ನೋಡಿ. ಎ ಬಿ ಬೈ ಎ ಎಂ ಬದಲಾಗಿ ಪಿ ಕ್ಯೂ ಅಂತ ಬರೀಬಹುದಾ? ಬರೀಬಹುದು. ಯಾಕೆ ರಚನೆಯಲ್ಲಿ ನಾವು ಆ ಥರ ಮಾಡ್ಕೊಂಡಿದ್ವಿ. ಎ ಎಂ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಮಾಡ್ಕೊಂಡಿದ್ವಿ. ಓಕೆ, ಅದೇ ತರ ಬಿ ಸಿ ಬೈ ಎಂ ಎನ್ ಬರೀಬಹುದಾ? ಹೌದು, ಅದನ್ನು ಕೂಡ ನಾವು ತರಿಸಿದ್ವಿ. ಎಂ ಎನ್ ಬದಲಾಗಿ ಏನಂತ ಬರೀಬಹುದು? ಕ್ಯೂ ಆರ್ ಅಂತ. ಕ್ಯೂ ಆರ್ ಸಿಮಿಲರ್ಲಿ ಎ ಸಿ ಬೈ ಎಂತ ಬರೀಬಹುದು? ಪಿ ಆರ್. ನೆಕ್ಸ್ಟ್ ಏನು ಮುಗಿತಾ? ಮುಗಿತು. ಯಾಕೆಂದ್ರೆ ವೃತ್ತದಲ್ಲಿರ್ತಕ್ಕಂಥದ್ದು ಸಾಧನೆಯಲ್ಲಿ ಬಂದಿರೋದ್ರಿಂದ ಅಲ್ಲಿಗೆ ನಮ್ಮ ಪ್ರಮೇಯ ಮುಗಿದಿದೆ. ಬರ್ಕಟ್ಟು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಬರ್ಕಟ್ಟು ತಪ್ಪಿಲ್ದಂಗೆ ಬರ್ಕೋಬೇಕು. ಓಕೆ, ಸ್ಕ್ರೀನ್ ಶಾಟ್ ಮಾಡಿ ಬರ್ಕೊಳ್ಳಿ. ನಾನು ನೋಡಿ ಇನ್ನೊಂದ್ಸರಿ ರಿಪೀಟ್. ಈಗ ಈ ಹಂತಗಳು ನಿಮಗೆ ಅರ್ಥ ಆಗಿದೆ. ನಾನು ಹೇಗೆ ಹೇಳಿದರೆ ಇಲ್ಲಿ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಕೋನ ಸಮ ಇದ್ದಾವೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಚಿತ್ರ ಉಪಯೋಗಿಸ್ಕೊಂಡು ಅನುರೂಪ ಕೋನಗಳು ಯಾವ್ಯಾವ ಇದಾವೆ ಅವ್ರು ಗುರುತು ಮಾಡ್ಕೊಂಡು ಅವು ಪರಸ್ಪರ ಸಮನಾಗಿದ್ದಾವೆ ಅಂತ ಬರ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಅವರೇ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಅನುರೂಪ ಕೋನಗಳು ಸಮನಾಗಿದ್ದಲ್ಲಿ ಏನ್ ಸಾಧಿಸ್ಬೇಕಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸ್ಬೇಕು. ವಾಟ್ ಐ ಹ್ಯಾವ್ ಟು ಪ್ರೂವ್ ಅದನ್ನು ಬರ್ಕೊಂಡಿದ್ದೀನಿ. ಬಾಹುಗಳನ್ನು ಹುಡುಕ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ಕೊಂಡಿದ್ದೀನಿ. ಈಗ ಇಲ್ಲೊಂದು ರಚನೆ ಮಾಡ್ಕೊಂಡಿದ್ದೀನಿ. ಎ ಎಂ ಈಸ್ ಈಕ್ವಲ್ ಟು ಪಿ ಕ್ಯೂ, ಎ ಎನ್ ಈಸ್ ಈಕ್ವಲ್ ಟು ಪಿ ಆರ್ ಆಗೋ ರೀತಿಯಲ್ಲಿ ಎ ಬಿ ಮತ್ತು ಎ ಸಿ ಮೇಲೆ ಎಂ ಮತ್ತು ಎನ್ ಪಾಯಿಂಟ್ ಅನ್ನು ಗುರುತು ಮಾಡಿಬಿಟ್ಟು ಎಂ ಎನ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಸಾಧನೆಯಲ್ಲಿ ಏನ್ ಮಾಡಿದ್ನಪ್ಪ ಅಂದ್ರೆ ತ್ರಿಭುಜ ಎ ಎಂ ಎನ್ ಮತ್ತೆ ತ್ರಿಭುಜ ಪಿ ಕ್ಯೂ ಆರ್ ನ ಹೋಲಿಕೆ ಮಾಡ್ತೀವಿ. ಹೋಲಿಕೆ ಮಾಡೋದು ಅಂದ್ರೆ ನಿಮಗೆ ಗೊತ್ತಿದೆ, ಅದರಲ್ಲಿ ಯಾವ್ಯಾವುದು ಪರಸ್ಪರ ಸಮನಾಗಿರುವ ಬಾಹುಗಳು ಮತ್ತು ಸಮನಾಗಿರುವ ಕೋನಗಳು ಏನಿದೆ ಅವುಗಳನ್ನು ಗುರುತು ಮಾಡ್ತಾರೆ. ಈಗ ತಾನೇ ನಾವು ರಚನೆಯಲ್ಲಿ ಮಾಡಿದ್ವಿ ಎ ಎಂ ಇಸ್ ಈಕ್ವಲ್ ಟು ಪಿ ಕ್ಯೂ ಮತ್ತೆ ಎ ಎನ್ ಇಸ್ ಈಕ್ವಲ್ ಟು ಪಿ ಆರ್ ಅಂತ ರಚನೆಯನ್ನು ಮಾಡಿದ್ವಿ. ಹಾಗಾಗಿ ಯಾವ ಎರಡು ಪಾಯಿಂಟ್ಗಳನ್ನ ಮಾಡ್ತೀವಿ. ದತ್ತದ ಪ್ರಕಾರ ಕೋನ ಎಂ ಎ ಎನ್, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ, ಎ ಎನ್ ಅಂದ್ರೆ ಎಂ ಎ ಎನ್ ಅಂತ ಬರೀಬಹುದು, ಬಿ ಎ ಸಿ ಅಂತ ಬರೀಬಹುದು. ಯಾವುದೇ ವ್ಯಾಲ್ಯೂನಲ್ಲಿ ಚೇಂಜಸ್ ಆಗಲಿಲ್ಲ. ಹಾಗಾಗಿ ಎಂ ಎ ಎನ್ ಇಸ್ ಈಕ್ವಲ್ ಟು ಕ್ಯೂ ಪಿ ಆರ್ ಅಂತ ಬರ್ತದೆ. ಇದು ಬಾಹು ಆಯಿತು, ಇದು ಕೋನ ಆಯಿತು, ಇದು ಬಾಹು ಆಯಿತು. ಎರಡು ಬಾಹು ಅವುಗಳ ನಡುವಿನ ಕೋನವು ಸಮನಾಗಿದ್ರೆ ಅದಕ್ಕೆ ಬಾಕೋಬ ಸಿದ್ಧಾಂತವನ್ನು ಅನ್ವಯಿಸಬಹುದು. ಬಾಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಎಂ ಎನ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸರ್ವಸಮ ಆಯಿತು. ಒಂದು ಸರಿ ಸರ್ವಸಮ ಆಯಿತು ಅಂತ ಹೇಳಿದ್ರೆ ನಾವು ಉಪಯೋಗಿಸ್ಕೊಂಡಿರ್ತಕ್ಕಂಥ ಮೂರು ಅಂಶಗಳನ್ನು ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಮೂರು ಅಂಶಗಳು ಆಟೋಮೆಟಿಕ್ ಆಗಿ ಏನಾಗುತ್ತೆ? ಸಮ ಆಗುತ್ತೆ. ನಾನು ಇಲ್ಲಿ ಎಂ ಎನ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಬರ್ಕೊಂಡಿದ್ದೀನಿ. ಓಕೆ, ಹಾಗೇನೆ ಕೋನ ಎ ಎಂ ಎನ್ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಅಂತ ಬರ್ಕೊಂಡಿದ್ದೀವಿ. ಇದನ್ನು ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಂಡಿದ್ದೀವಿ. ದತ್ತದಿಂದ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಅದನ್ನ ಈಕ್ವೇಶನ್ 2 ಆಗಿ ಬರ್ಕೊಂಡಿದ್ದೀವಿ. ಇದು ಕೂಡ ಪಿ ಕ್ಯೂ ಆರ್ ಗೆ ಸಮ ಇದೆ, ಇದು ಕೂಡ ಪಿ ಕ್ಯೂ ಆರ್ ಗೆ ಸಮ ಇದೆ. ಸ್ವಯಂ ಸಿದ್ಧದ ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅಂತಕ್ಕಂಥದ್ದು ಗೊತ್ತಿದೆ. ಸೇಮ್ ಇರೋದನ್ನು ಬಿಟ್ಟು ಹಾಕಿ ಉಳಿದಿರೋದನ್ನು ಬರ್ಕೊಂಡಾಗ ಎ ಎಂ ಎನ್ ಇಸ್ ಈಕ್ವಲ್ ಟು ಎ ಬಿ ಸಿ ಆಯಿತು. ಚಿತ್ರ ನೋಡಿದ್ರೆ ಎ ಎಂ ಎನ್ ಇಸ್ ಈಕ್ವಲ್ ಟು ಎ ಬಿ ಸಿ ಅಂತಕ್ಕಂಥವು ಇವೆರಡು ಎಲ್ಲ ಕೋನಗಳು ಅನುರೂಪ ಕೋನಗಳು. ಅನುರೂಪ ಕೋನಗಳು ಏನಾಗಿದೆ ಇಲ್ಲಿ? ಸಮನಾಗಿದೆ. ಅನುರೂಪ ಕೋನಗಳು ಸಮನಾಗಿದ್ರೆ ಅವೆರಡರ ನಡುವೆ ಇರತಕ್ಕಂಥ ಸರಳ ರೇಖೆಗಳು ಏನಾಗಿರ್ತಾವಂತೆ? ಸಮಾಂತರವಾಗಿರುತ್ತವೆ. ನಾನು ಆಗಲೇ ಹೇಳಿದೆ, ಇದನ್ನ ಪ್ರೂವ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದನ್ನು ಪ್ರೂವ್ ಮಾಡಲಿಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು. ಓಕೆ, ಸಮಾನಾಂತರ ಅಂತ ಪ್ರೂವ್ ಮಾಡಿದ್ರೆ
ಸಮಾಂತರ ಅಂತ ಪ್ರೂವ್ ಮಾಡಿದ ತಕ್ಷಣ ನಾವು ಟೇಲ್ಸ್ನ ಪ್ರಮೇಯ ಬೇಕಾದರೂ ಅನ್ವಯಿಸಬಹುದು, ಟೇಲ್ಸ್ನ ಪ್ರಮೇಯದ ಉಪಪ್ರಮೇಯವನ್ನ ಬೇಕಾದರೂ ಅನ್ವಯಿಸಬಹುದು. ಉಪಪ್ರಮೇಯವನ್ನ ಅನ್ವಯಿಸೋಣ. ಒಂದು ಸರಳ ರೇಖೆಯನ್ನು ಹೇಳಿದಾಗ ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿ ಇರುತ್ತವೆ ಅಂತಕ್ಕಂಥದ್ದು ಗೊತ್ತಾಯ್ತು. AM by AB ಅಂತ ಬರೀಬಹುದು. ನಾನು ಡೈರೆಕ್ಟ್ ಉಲ್ಟಾ ಬಂದಿದ್ದೀನಿ, ಅಂದ್ರೆ ವ್ಯುತ್ಕ್ರಮ ಮಾಡ್ಕೊಂಡಿದ್ದೀನಿ. AB by AM is equal to AC by AN that is equal to BC by MN ಅಂತಕ್ಕಂಥದ್ದು ಬಂದಿದೆ. ಸರಿನಾ? ಇಲ್ಲಿ ಅಂಶ ಹಾಗೆ ಇರಲಿ, ಅದರ ಏನು ಬದಲಾವಣೆ ಆಗಬೇಕಿಲ್ಲ. ಛೇದ ಬದಲಾಯಿಸಬೇಕು. AM ಬದಲಾಗಿ PQ ಹಾಕೊಂಡಿದ್ದೀನಿ, MN ಬದಲಾಗಿ QR ಹಾಕೊಂಡಿದ್ದೀನಿ, AN ಬದಲಾಗಿ PR ಹಾಕೊಂಡಿದ್ದೀನಿ. ಕಾರಣ ಗೊತ್ತಿದೆ ನಿಮಗೆ, ರಚನೆ ಮತ್ತು ಸಾಧನೆಯಿಂದ. ಪ್ರಕಂಡ್ರಲ್ಲ ಎಲ್ಲ ಅರ್ಥ ಆಯ್ತಾ? ಇದು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ. ಯಾಕಪ್ಪ ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಇದನ್ನು ಕೂಡ 4 ಅಂಕಗಳಿಗೆ ಅಥವಾ 5 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಪ್ರಮೇಯಗಳನ್ನು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ನಿಮಗೆ ಒಟ್ಟು 4 ಅಥವಾ 5 3 ಮಾರ್ಕ್ಸಿನ ಒಂದು ಪ್ರಮೇಯ, ಒಟ್ಟು 7 ಅಥವಾ 8 ಮಾರ್ಕ್ಸಿನ ಪ್ರಮೇಯ ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕಡ್ಡಾಯವಾಗಿ ಬರುತ್ತೆ. ಪ್ರಮೇಯ ರಚನೆಗಳು, ಗ್ರಾಫ್, ಈ ತರದ ಲೆಕ್ಕಗಳೆಲ್ಲ ಏನಿದೆ ನೀವು ದಿನನಿತ್ಯದ ಹ್ಯಾಬಿಟ್ ಆಗಬೇಕು. ಪ್ರತಿದಿನ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ, ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಪ್ರತಿನಿತ್ಯ ಪ್ರಮೇಯಗಳನ್ನ, ರಚನೆಗಳನ್ನ, ಮುಂದೆ ಮಾಡಿಸ್ತಕ್ಕಂಥ ಗ್ರಾಫ್ಗಳನ್ನ ಇವೆಲ್ಲವನ್ನು ಮಾಡ್ಕೊಂಡ್ರೆ ನೀವು ಗಣಿತವನ್ನ ಸುಲಭವಾಗಿ ಪಾಸ್ ಮಾಡಬಹುದು. ಅರ್ಥ ಆಯ್ತಾ? ಓಕೆ, ಈಗ ಮುಂದಿನ ಮತ್ತೊಂದು ಪ್ರಮೇಯಕ್ಕೆ ನಾವು ಹೋಗೋಣ. ಅದೇನಪ್ಪಾ ಅಂತ ಹೇಳಿದ್ರೆ, 2 ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳನ್ನು ತೆಗೆದುಕೊಂಡಾಗ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನಿರುತ್ತಪ್ಪ ಅಂತ ಹೇಳಿದ್ರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್. ಈಗ ಉದಾಹರಣೆಗೆ ನಾವಿಲ್ಲಿ ಒಂದು ತ್ರಿಭುಜವನ್ನು ತೆಗೆದುಕೊಂಡ್ರೆ ಆ ವಿಸ್ತೀರ್ಣ ಅದೇ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಒಂದು ತ್ರಿಭುಜ ಇದೆ ಅಂತ. ಇದು ಒಂದು ಲಂಬ ಇದೆ, ಇದೊಂದು 5 ಸೆಂಟಿಮೀಟರ್ ಇದೆ ಅಂತ, ಇದೊಂದು 2 ಸೆಂಟಿಮೀಟರ್ ಇದೆ ಅಂತ. ಇದು 3 ಇದೆ. ಈ ರೀತಿ ಇವುಗಳಿಗೆ ನಾವು ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡ್ರೆ ಆ ವಿಸ್ತೀರ್ಣಗಳ ಅನುಪಾತ ಏನಿರುತ್ತೋ ಅದು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈಗಿಲ್ಲಿ ಸ್ಟೇಟ್ಮೆಂಟ್ ಹಾಕೊಳ್ಳಿ. ರೈಟ್. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅಂತಕ್ಕಂಥದ್ದು ಪ್ರಮೇಯ. ಮುಂದಿನ ಪ್ರಮೇಯ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಅವುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಸರಿ ಬರ್ಕೋ. ಇನ್ನು 2
ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಬರ್ಕಂಡ್ರಾ? ಓಕೆ. ಈಗ ನಾನಿಂದ ಎರಡು ತ್ರಿಭುಜ ಹಾಕಿದ್ದೆ, ನಮಗೆ ಗೊತ್ತಿದೆ, ಅವರೇ ಹೇಳ್ಬಿಟ್ಟಿದ್ದಾರೆ ಇವೆರಡು ಎರಡು ತ್ರಿಭುಜಗಳಂತ. ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಎರಡು ಸಮರೂಪ ತ್ರಿಭುಜಗಳ ಅಂದ್ರೆ ಇವೆರಡು ಸಮರೂಪ ತ್ರಿಭುಜಗಳು. ಸಮರೂಪ ಅಂತಂದ್ರೆ ನಮಗೆ ಈಗಾಗಲೇ ಗೊತ್ತಿದೆ, ಅಂದ್ರೆ ಇಲ್ಲಿ ಏನೇನು ಸಮ ಇರುತ್ತೆ ಅನುಮಾನನೇ ಇಲ್ಲ. ಅನುರೂಪ ಕೋನಗಳು ಸಮ ಇರ್ತವೆ, ಮತ್ತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಾವಿಲ್ಲಿ ಅದನ್ನು ಬರ್ಕಳದೇ ಇದ್ರು ಅದು ನಿಮ್ಮ ತಲೆನಲ್ಲಿ ಇರಬೇಕು. ಇಲ್ಲಿ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತಕ್ಕಂಥದ್ದು ನಿಮ್ಮ ತಲೆನಲ್ಲಿ ಇರಬೇಕು. ಮುಂದೆ ನಾನು ಸಾಧನೆಯನ್ನ ಮಾಡಬೇಕಾದ್ರೆ ಅದು ಎಲ್ಲಿದೆ ಅಂತ ನೀವು ಹುಡ್ಕಾಡಂಗ ಆಗ್ಬಾರ್ದು. ಇದೇನು ಬಂತು ಅಂತ ಹುಡ್ಕಾಡಂಗ ಆಗ್ಬಾರ್ದು. ಸಮರೂಪ ಅಂತಂದ್ರೆ ಅರ್ಥ ಅನುರೂಪ ಕೋನಗಳು ಸಮನಾಗಿರ್ತವೆ ಮತ್ತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಅಂತಕ್ಕಂಥದ್ದು ದತ್ತದಲ್ಲಿ ಬರ್ಕೊಂಡೇ ಇದ್ರೆ ಇಲ್ಲಿ ಅದೃಷ್ಟ. ಫಾರ್ ಎಕ್ಸಾಂಪಲ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ನೀವು ಬರ್ಕೊಳ್ಳಿ. ನಾನೇನ್ ಮಾಡ್ತೀನಿ, ನನಗೆ ಕನ್ಫ್ಯೂಷನ್ ಇಲ್ಲ, ನಾನು ಏನ್ ಬರ್ತೀನಿ, ದತ್ತ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ಬರೀತೀನಿ. ನಾನು ಇಷ್ಟ ಬರ್ತೀನಿ ದತ್ತ. ನೀವು ಬೇಕಾದ್ರೆ ನಿಮಗೆ ಇದ್ದಿದ್ರೆ ಕೋನ A is equal to P, ಕೋನ B is equal to Q, ಕೋನ C is equal to R ಮತ್ತು AB by PQ is equal to BC by QR that is equal to AC by PR ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿ ದತ್ತ ನಾನು ಅಷ್ಟೇ ಬರ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಬರ್ಕೊಳ್ಳಿ. ಬರ್ಕೊಂಡ್ರೆ ಏನು ತಪ್ಪಿಲ್ಲ, ಬರ್ಕೊಂಡ್ಮೇಲೆ ನಾನು ಹಂಗೆ ಮಾಡ್ತೀನಿ, ನಾವು ಅಷ್ಟು ಜಾಣ್ತಾನೆ ಅಂದ್ರೆ ಹಂಗೆ ಮಾಡ್ತೀನಿ. ಓಕೆ. ಮುಂದಿನ ಅಂತ ಏನು? ಸಾಧನೆ. ಏನು? ತ್ರಿಭುಜ ABCಯ ವಿಸ್ತೀರ್ಣ. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ನ ವಿಸ್ತೀರ್ಣ. ತ್ರಿಭುಜ PQR ನ ವಿಸ್ತೀರ್ಣ. ತ್ರಿಭುಜ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ಡಿವೈಡೆಡ್ ಬೈ ಬರೀ ಅವುಗಳ ಅನುರೂಪ ಬಾಹುಗಳು ಮೂರಿದಾವೆ. ಯಾವ್ದು ಬೇಕಾದ್ರೂ ಬರ್ಕೋಬಹುದು. BC ಸ್ಕ್ವೇರ್ ಬೈ QR ಸ್ಕ್ವೇರ್, ಅಥವಾ ಬೇಕಾದ್ರೆ AB ಮತ್ತು PQ ಇನ್ನೊಂದ್ ಜೊತೆ ಅನುರೂಪ ಬಾಹುಗಳು. ನೀವು ಬೇಕಾದ್ರೆ ಏನ್ ಬರ್ಕೋಬಹುದು, AB ಸ್ಕ್ವೇರ್ ಬೈ PR ಸ್ಕ್ವೇರ್ PQ ಸ್ಕ್ವೇರ್ ಅಂತ ಬರೀಬಹುದು, ಅಥವಾ AC ಸ್ಕ್ವೇರ್ ಬೈ PR ಸ್ಕ್ವೇರ್ ಅಂತ ಬರೀಬಹುದು. ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಎರಡು ತ್ರಿಭುಜಗಳು ಸಮರೂಪಿಗಳಾದರೆ, ಸಮರೂಪಿ ಅಂತ ಕೊಟ್ಟಿದ್ದಾರೆ, ಅದರರ್ಥ ಅನುರೂಪ ಬಾಹುಗಳು ಸಮವಾಗಿರ್ತವೆ, ಅನುರೂಪ ಕೋನಗಳು ಸಮನಾಗಿರ್ತವೆ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತಕ್ಕಂಥದ್ದು ಅದರ ಅರ್ಥ. ಅದು ಇಲ್ಲಿ ಒಳ ಅರ್ಥ ಇರುತ್ತೆ, ನೀವು ಹೆಚ್ಚಿಗೆ ಹೇಳಕ್ ಹೋಗ್ತದೆ. ಸಾಧನೆಯ ಏನು ಆ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಓಕೆ. ನೆಕ್ಸ್ಟ್ ನಾನು ಇನ್ನೊಂದು ರಚನೆ ಮಾಡಿ. ಏನಪ್ಪ ಅದು ರಚನೆ ಅಂದ್ರೆ, ಇಲ್ಲಿ ಅವರು ವಿಸ್ತೀರ್ಣ ಅನ್ನೋ ಮಾತು ಹೇಳಿರೋದ್ರಿಂದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಮಗೆ ಗೊತ್ತಿದೆ. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತಕ್ಕಂಥ ಸೂತ್ರವನ್ನು ಉಪಯೋಗಿಸೋದ್ರಿಂದ ನಾನು ಇವ್ರಿಗೆ ಏನ್ ಮಾಡಿದ್ದೀನಿ ಅಂದ್ರೆ ಒಂದೊಂದು ಲಂಬ ರೇಖೆಯಿಂದ ಹೇಳ್ತಾರೆ. ಇಲ್ಲಿ ಇದಕ್ಕೆ ಅದನ್ನು ಬರ್ಕೊಳ್ಳಿ. AM ಬರ್ಕೊಂಡಿದ್ರು. AM ಲಂಬ ಯಾವುದಕ್ಕೆ? BC ಮತ್ತು PN ಲಂಬ QR ಗಳನ್ನು ರಚಿಸಿ. AM ಲಂಬ BC ಮತ್ತು PN ಲಂಬ QR ಗಳನ್ನು ರಚಿಸಿ. ಓಕೆ. ಮುಂದಿನ ಅಂತ ಯಾವುದು? ಸಾಲ. ಈಗ ಯಾರು ಬರ್ಕೊಂಡ್ಬರಿ ನೋಡಿ. ನಾನೇನೇನು ಮಾಡ್ತೀನಪ್ಪ ಅಂದ್ರೆ ತ್ರಿಭುಜ ABCಯ ವಿಸ್ತೀರ್ಣ
ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವುದೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಏನು ಸೂತ್ರ? ಅರ್ಧ ಇಂಟು ಪಾದ ಇಂಟು ಪಾದ ಯಾವುದರಲ್ಲಿ BC ಇಂಟು ಎತ್ತರ, ಲಂಬ ಎತ್ತರ ಯಾವುದು A, ಅರ್ಧ ಇಂಟು ಪಾದ ಇಂಟು ಎತ್ತರ. ಅದೇ ತರ PQ ಅರ್ಧ ಇಂಟು ಪಾದ ಯಾವುದು QR, ಹೌದಾ? ಲಂಬ ಎತ್ತರ ಯಾವುದು PN, ಕರೆಕ್ಟಾ? ಅರ್ಧ ಇಂಟು ಈ ತ್ರಿಭುಜದಲ್ಲಿ ABC ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ BC, ಲಂಬ ಎತ್ತರ A. ಇಲ್ಲಿ PQR ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ QR, ಲಂಬ ಎತ್ತರ PN. ಈಗ ಏನಾಯ್ತು? ಅರ್ಧ ಅರ್ಧ ಸೇರಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದೀನಿ. ಉಳಿದಿದ್ದು ಬರ್ತೀವಿ. ಏನು ಉಳಿದು? BC ಬೈ QR ಇಂಟು AM ಬೈ PN ಅಂತಕ್ಕಂಥದ್ದು ಉಳಿದು. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಬರ್ತದೆ. LHS ಹಾಗೆ ಬರ್ತದೆ. ತ್ರಿಭುಜ ABC ಡಿವೈಡೆಡ್ ಬೈ ತ್ರಿಭುಜ PQR ಅಂತ ಬರ್ತದೆ. ಆಯ್ತಾ? ಓಕೆ. ಇಲ್ಲೇನು ಮಾಡೋಣ ಅಂದ್ರೆ ತ್ರಿಭುಜ ನೋಡಿ, ತ್ರಿಭುಜ ABM ಮತ್ತು ತ್ರಿಭುಜ PQN ಗಳಲ್ಲಿ ಗಮನಿಸ್ಬೇಕು. ನೀವು ಏನ್ ಕಾಡ್ತಾ ಇದ್ದೀನಿ? PQN ಗಳಲ್ಲಿ ಯಾವುದು? ತ್ರಿಭುಜ ABM ಎಡಗಡೆ ಇರ್ತದೆ, ತ್ರಿಭುಜ PQN ಇಲ್ಲೂ ಇದೆ, ಅಥವಾ ಈ ಕಡೆ ಬೇಕಾದ್ರೆ ತಗೋಬಹುದು. ಯಾವ್ದು ತಗೊಂಡ್ರೆ ಸರಿ ಬರ್ತದೆ. ಅವೆರಡನ್ನು ಹೋಲಿಕೆ ಮಾಡ್ತಾರೆ. ಏನೇನು ಸಮಯ ಇದೆಯಪ್ಪ ಅಲ್ಲಿ? ಕೋನ ABC ಇಸ್ ಈಕ್ವಲ್ ಟು PQN ಅಂತ ಬರ್ಕೋಬಹುದು, ಬರೀಬಹುದು. ಯಾಕೆ? ದತ್ತ ಎರಡು ತ್ರಿಭುಜಗಳು ಸಮರೂಪವಾಗಿ ಅನುರೂಪ ಕೋನ ಬರ್ತವೆ. ಕೋನ ABM ಈಸ್ ಈಕ್ವಲ್ ಟು PQN ಅಂತ PQN ಅಂತ. ಕಾರಣ ಏನು? ಅನುರೂಪ ಕೋನ ಅಥವಾ ದತ್ತ ಅಂತ ಕರೆಕ್ಟ್. ಹಾಗೆಯೇ AM ಬರೀತೀನಿ, ನೀವು ಹೇಳಿ ಯಾಕೆ? AMB ಈಸ್ ಈಕ್ವಲ್ ಟು PNQ. ಗೊತ್ತಾಗ್ತದೆ ಅಲ್ವಾ? ಹೇಳಿ. ಇವೆರಡು ಲಂಬ ರೇಖೆಗಳಾಗಿರೋದ್ರಿಂದ ಇವು ಉಂಟು ಮಾಡಿರ್ತಕ್ಕಂಥ ಕೋನಗಳು ಎಷ್ಟೇ ಇರುತ್ತೆ? ಲಂಬ ಅಂತ 90 ಡಿಗ್ರಿ ಇರೋದ್ರಿಂದ ಹಾಗಾಗಿ ಸಮ. ಕಾರಣ ಏನು? ಲಂಬ ಕೋನ. ಓಕೆ, ನಿಮಗಾಗಲೇ ಹೇಳಿದ್ದೀನಿ ನಾನು, ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಕೋನ ಸಮ ಆಯಿತು ಅಂದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ ಮೂರನೇ ಕೋನ ಏನಾಗಿರುತ್ತೆ? ಆಟೋಮೆಟಿಕ್ ಆಗಿ ಸಮ ಆಗಿರುತ್ತೆ. ಕೋನ BAM ಈಸ್ ಈಕ್ವಲ್ ಟು QPN. ಸರಿನಾ? ಓಕೆ. ಈಗ ಕೋನಗಳು ಅನುರೂಪ ಕೋನಗಳ ಸಮ ಆಗಿರೋದ್ರಿಂದ ಪ್ರಮೇಯ ಹಿಂದಿನ ಪ್ರಮೇಯ ಕೋನ ನಿರ್ಧಾರಕ ಗುಣದ ಪ್ರಕಾರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ಅನ್ನಿಸ್ತು. ಏನಾಗೋಣ ಈಗ? AM ಬೈ ಅಧಿದಕ್ಷರ ಬರ್ತಾರೆ PN ಈಸ್ ಈಕ್ವಲ್ ಟು AB ಬೈ PQ. AB ಬೈ ಬೇಕಾದ್ರೆ BM ಬೈ QN ಅಂತ ಬರೀಬಹುದು. ನಾನು ಎರಡು ಬರ್ಕೊಂಡಿದ್ದೀನಿ ಸಾಕು. ಈಗ AB ಬೈ PQ ಗೆ ದತ್ತದ ಪ್ರಕಾರ ಅನುರೂಪ ಬಾಹುಗಳ ಸಮ ಆಗಿರೋದ್ರಿಂದ AB ಬೈ PQ ಇಸ್ ಈಕ್ವಲ್ ಟು BC ಬೈ QR ಅಂತ ಬರೀಬಹುದು ತಾನೆ? ಹಾಗಾಗಿ ಏನಾಯ್ತು? AM ಬೈ PN ಈಸ್ ಈಕ್ವಲ್ ಟು BC ಬೈ QR. ಕಾರಣ ಏನು? ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ. ಅನುರೂಪ ಬಾಹುಗಳು AB ಬೈ PQ ಈಸ್ ಈಕ್ವಲ್ ಟು BC ಬೈ QR ದಟ್ ಈಸ್ ಈಕ್ವಲ್ ಟು AC ಬೈ PR ಅಂತ ದತ್ತದಲ್ಲೇ ಇದೆ. ಅದಕ್ಕೆ ನಾನು ಹೇಳಿದ್ದೆ, ಅದು ಬರ್ಕೊಂಡೇ ಇದ್ರೆ ನಿಮ್ಮ ತಲೆನಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ AB ಬೈ PQ ಬದಲಾಗಿ ನಾನು BC ಬೈ QR ಅಂತಾರು ಬರೀಬಹುದು, AC ಬೈ PR ಅಂತಾರು ಬರೀಬಹುದು. ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಏನ್ ಮಾಡಿದ್ದೀನಿ, AB ಬೈ PQ ತೆಗೆದು BC ಬೈ QR ಅಂತ ಬರ್ಬೋದು.
ಈಗ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಈ ಸಮೀಕರಣ 1 ತಗೊಂಡ್ರೆ AM/P ಅಂತ ತೆಗೆದು BC/QR therefore that is equal to BC/QR ಆಗಿ BC/QR into AM/P ಅಂತ ಬದಲಾಗಿ ಅಂತ ತಗೋಣ ಮತ್ತೊಂದು BC/QR ಈ ಇದೆರಡು ಗುಣಿಸ್ಕೊಳ್ಳಿ ಅಂಶ ಗುಣಿಸಿ BC into BC BC ಸ್ಕ್ವೇರ್ ಕರೆಕ್ಟಾ QR into QR QR ಸ್ಕ್ವೇರ್ ಛೇದ ಏನಿದೆ ತ್ರಿಭುಜ ABC ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ನ ವಿಸ್ತೀರ್ಣ ಕರೆಕ್ಟಾ ಅಂತ ಕರೆಕ್ಟಾ ದತ್ತದಲ್ಲಿರ್ತಕ್ಕಂಥ ಸಾಧನೆಯಲ್ಲಿರ್ತಕ್ಕಂಥದ್ದು ದತ್ತದಲ್ಲಿ ಬಂದಿದೆ ಅಲ್ಲಿಗೆ ನಮ್ಮ ಪ್ರಮೇಯ ಮುಗಿದಿದೆ ನೀವು ಆಮೇಲೆ ನೀವು ಸ್ಕ್ರೀನ್ ಶಾಟ್ ಮಾಡಿ ಬರ್ಕೊಳ್ಳಂದ್ರೆ ನಾನು ಹೇಳೋದನ್ನ ಇನ್ನೊಂದ್ಸರಿ ಐ ವಿಲ್ ರಿಪೀಟ್ ಕೇಳಿಸ್ಕೊಳ್ಳಿ ಕರೆಕ್ಟ್ ಇಲ್ಲೇನು ಹೇಳ್ತಾ ಇದ್ದೀವಿ ಸ್ಟೇಟ್ಮೆಂಟ್ ಏನ್ ಹೇಳಿದೆ ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಅವರೇ ಸಮರೂಪಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಅನುರೂಪ ಕೋನಗಳು ಸಮನಾಗಿರುತ್ತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತ ಇಟ್ ಈಸ್ ಅಂಡರ್ಸ್ಟುಡ್ ಅವ್ರು ಹೇಳದೇ ಇದ್ರು ಡೆಫಿನೇಷನ್ ಪ್ರಕಾರ ನಮಗೆ ಗೊತ್ತಿದೆ ಆ ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಯಾವುದಾದರೂ ಒಂದು ಜೊತೆ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ತೋರಿಸ್ಬೇಕು ಒಂದ್ ಜೊತೆ ಬರ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಲ್ಲದನ್ನು ಬರ್ಕೊಳ್ಬೇಕಾದ್ರೂ ಮಾಡಿ ಇದು ದತ್ತ ಆಯ್ತು ಸಮರೂಪಿ ಅಂತಕ್ಕಂಥದ್ದು ಇದರ ಒಳ ಅರ್ಥ ಗೊತ್ತಿರಬೇಕು ಅಂತ ಪದೇ ಪದೇ ಒತ್ತಿರ್ತಾರೆ ಈಗ ಇಲ್ಲಿ ಸಾಧನೆ ಏನ್ ಮಾಡಬೇಕು ತ್ರಿಭುಜ ABC ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ನ ವಿಸ್ತೀರ್ಣ ಒಂದ್ ಜೊತೆ ಅನುರೂಪ ತಗೊಂಡಿದ್ದೀನಿ ನಾನು ಯಾವುದು BC ಮತ್ತು QR ಅದರ ವರ್ಗ ಅಂದ್ರೆ ಸ್ಕ್ವೇರ್ ಮಾಡಬೇಕು BC ಸ್ಕ್ವೇರ್ ಬೈ QR ಸ್ಕ್ವೇರ್ ನಾನೊಂದು ರಚನೆ ಮಾಡ್ಕೊಂಡಿದ್ದೀನಿ ಇಲ್ಲಿ ವಿಸ್ತೀರ್ಣ ಪದ ಬಂದಿರೋದ್ರಿಂದ ಅವುಗಳಿಗೆ ಪಾದಕ್ಕೆ ಲಂಬ ಎಳೆದಿಂದ ಅಭಿಮುಖ ಶೃಂಗದಿಂದ AM ಲಂಬ BC PN ಲಂಬ QR ಆಗೋ ರೀತಿಯಲ್ಲಿ ಲಂಬ ಈಗ ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ವಿಸ್ತೀರ್ಣ ಅಂತ ಬರ್ಕೊಂಡಿದ್ದೀನಿ ವಿಸ್ತೀರ್ಣದ ಸೂತ್ರ ಹಾಕೋಣ ಯಾವುದೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ BC ಎತ್ತರ AM ಅರ್ಧ ಇಂಟು ಪಾದ QR ಎತ್ತರ PN ಅರ್ಧ ಅರ್ಧ ಕ್ಯಾನ್ಸಲ್ ಆಯ್ತು ಉಳಿದಿರೋದನ್ನ ಹಾಗೆ ಬರ್ಕೊಂಡಿದ್ದೀನಿ ಐ ಕನ್ಸಿಡರ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ನನಗೆ ಏನ್ ಬರ್ಬೇಕು ನನಗೆ ಎಡಗಡೆ ಸರಿ BC ಸ್ಕ್ವೇರ್ ಅಂತ ಬರಬೇಕು ಒಂದು BC/QR ಇದು BC ಸ್ಕ್ವೇರ್ ಆಗ್ಬೇಕು ಅಂದ್ರೆ ಇನ್ನೊಂದು BC ಇಂದ ಗುಣಿಸ್ಕೋಬೇಕು ಅನ್ನೋದು ತಲೆನಲ್ಲಿರಬೇಕು ಇದು QR ಸ್ಕ್ವೇರ್ ಆಗ್ಬೇಕು ಅಂದ್ರೆ ಇನ್ನೊಂದು QR ಇಂದ ಗುಣಿಸ್ಕೋಬೇಕು ಅಂತ ಅಂದ್ರೆ ನಮ್ಮ ಉದ್ದೇಶ ಏನಾಗಬೇಕು AM/P ಅನ್ನು ಯಾವ್ದಕ್ಕೆ ಸಮ ಅಂತ ತೋರಿಸ್ಕೋಬೇಕು BC/QR ಗೆ ಸಮ ಅಂತ ತೋರಿಸ್ಕೊಂಡ್ರೆ AM/P ಇರೋ ಜಾಗದಲ್ಲಿ BC/QR ಅನ್ನ ಆದೇಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ನಾನು ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡ್ತಾ ಇದ್ದೀನಿ ಯಾವ್ದು ತ್ರಿಭುಜ ABM ಮತ್ತು ತ್ರಿಭುಜ PQN ಅನ್ನು ಹೋಲಿಕೆ ಮಾಡಿ ಅಥವಾ ಈ ಕಡೆ ಯಾವ್ದು AMC ಮತ್ತು PNR ಅನ್ನು ಹೋಲಿಕೆ ಮಾಡಿದ್ರೆ ಬರುತ್ತೆ ಹೋಲಿಕೆ ಮಾಡೋದಂದ್ರೆ ಸಮಯ ಇರುತ್ತೆ ಇದೇನಿದೆ ಕೋನ B is equal to Q ಕಾರಣ ದತ್ತ ಸಮರೂಪ ಅದನ್ನೆಲ್ಲ ತಗೊಂಡಿದ್ದೀನಿ ABM is equal to ಕೋನ PQN AMB is equal to ಕೋನ PNQ ಅಂತ ಬರ್ತದೆ ಕಾರಣ ಏನು ಎರಡು ಲಂಬಗಳಾಗಿರುತ್ತೆ ಇವೆರಡು ಏನಾಗಿರುತ್ತೆ ಲಂಬ ಕೋನ ಆಗಿರುತ್ತೆ ಸಮ ಎರಡು ಕೋನ ಸಮ ಆಯಿತು ಅಂದ್ರೆ ಮೂರನೇದು ಆಟೋಮೆಟಿಕ್ ಆಗಿ ಸಮ ಹಾಗಾಗಿ ಇವೆರಡು ಏನಾಯ್ತು ಸಮರೂಪಿಗಳಾಗಿರೋದ್ರಿಂದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಬರೀಬಹುದು ಸೊ AM/PQ is equal to AB/PQ ಅಂತ ಬರ್ಕೋಬಹುದು ಮೂರನ್ನು ಬರ್ಕೋಬಹುದು ನನಗೆ ಎರಡು ಸಾಕು ಅಂತ ಎರಡು ಬರ್ಕೊಂಡು ಈಗ ದತ್ತದಿಂದ AB/PQ is equal to BC/QR that is equal to AC/PR ಯಾಕೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಹಾಗಾಗಿ AB/PQ ನ ಬದಲಾಗಿ ನಾನು BC/QR ಅಂತ ಬರೀಬಹುದು ಹೌದಾ ಈಗ ಸಮೀಕರಣ 1ರಲ್ಲಿ ಸಮೀಕರಣ 2 ಆದೇಶ ಮಾಡಬೇಕು ಹಾಗೆ ಏನಾಯ್ತು AM/PQ ಸರಿ ಸಮೀಕರಣ 1 BC/QR ನ ಹಾಗೆ ಬರ್ಕೊಂಡಿದ್ದೀನಿ
ಈಗ ನಾವು ಎ ಎಂ ಬೈ ಪಿ ಅನ್ನ ಬದಲಾಗಿ ಬಿ ಸಿ ಬೈ ಕ್ಯೂ ಆರ್ ಅಂತ ಬರೀಬಹುದು. ಯಾವ್ದ್ರಿಂದ? ಸಮೀಕರಣ 2 ಬರ್ಕೊಂಡಿದ್ವಿ. ಗುಣಿಸ್ಕೊಳ್ಳಿ. ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್ ಅಂತ. ಅಲ್ಲಿಗೆ ನಾವೇನು ಸಾಧಿಸಬೇಕಾಗಿತ್ತೋ ಅದು ಸಾಧಿಸಿದ್ದಾಗಿದೆ. ಅರ್ಥ ಆಯ್ತಾ? ಓಕೆ, ಈಗ ಇನ್ನ ಒಂದು ಹಂತ ಉಳಿದಿದೆ. ಪೈಥಾಗರಸ್ನ ಪ್ರಮೇಯ ಅಂದ್ರೆ ಏನು, ಪೈಥಾಗರಸ್ ಪ್ರಮೇಯದ ಸಾಧನೆ ಮತ್ತು ಅದರ ಮೇಲೆ ಲೆಕ್ಕಗಳು ಉಳಿದಿದೆ. ಇನ್ನು ಅಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ನಾವೀಗ ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸಮರೂಪ ತ್ರಿಭುಜಗಳು ಅಂದ್ರೆ ಏನು, ಥೇಲ್ಸ್ನ ಪ್ರಮೇಯ ಅಂದ್ರೆ ಏನು, ಅದರ ಸಾಧನೆ ಹೇಗೆ, ಅದರ ಮೇಲಿನ ಸಮಸ್ಯೆಗಳು, ಕೋನ ನಿರ್ಧಾರಕ ಗುಣ ಅಂತಂದ್ರೆ ಏನು, ಮತ್ತು ಅದರ ಮೇಲಿನ ಪ್ರಮೇಯ, ಅದರ ಮೇಲಿನ ಸಮಸ್ಯೆಗಳು, ಮತ್ತೆ 2 ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳಿಗೂ ಮತ್ತು ಅವುಗಳ ಅನುರೂಪ ಬಾಹುಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ಪ್ರಮೇಯದ ರೂಪದಲ್ಲಿ ಈಗಾಗಲೇ ಸಾಧಿಸಿದ್ದೀವಿ. ಲೆಕ್ಕಗಳನ್ನು ಕೂಡ ನಾನು ಹಿಂದೆ ಮಾಡಿಸಿದ್ದೀನಿ. ಇವೆಲ್ಲವನ್ನು ಮಾಡಿಕೊಂಡು ನೀವು ಹೋಮ್ವರ್ಕ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಏನು 2 ಪ್ರಮೇಯಗಳನ್ನ, ಅದು ಕೋನ ನಿರ್ಧಾರಕ ಗುಣದ ಪ್ರಮೇಯ ಮತ್ತೆ ಈ ಏನು ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತ ಪ್ರಮೇಯ ಏನಿದೆ, ಈ 2 ಪ್ರಮೇಯಗಳನ್ನ ಮಾಡಿಕೊಳ್ಬೇಕು. ನಾವು ನಿಮ್ಮ ವಿದ್ಯಾಗಮ ತರಗತಿ ಬಂದಾಗ ನಾನು ನೋಡ್ತೀನಿ. ಈ ತ್ರಿಭುಜಗಳು ಪಾಠ ಒಂದು ಕೆಲಸ ಮಾಡಿ, ತ್ರಿಭುಜಗಳು ಪಾಠದಲ್ಲಿರ್ತಕ್ಕಂಥ 3 ಪ್ರಮೇಯಗಳನ್ನ, ಥೇಲ್ಸ್ನ ಪ್ರಮೇಯ, ಕೋನ ನಿರ್ಧಾರಕ ಗುಣದ ಪ್ರಮೇಯ ಮತ್ತೆ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತ ಈಗ ಮಾಡಿಸಿರ್ತಕ್ಕಂಥ ಪ್ರಮೇಯ, 3 ಪ್ರಮೇಯಗಳನ್ನ ಮಾಡಿ ಕಲ್ತಿರ್ಬೇಕು. ನಾನು ಕರೆದು ಯಾರನ್ನಾರು ಮಾಡಪ್ಪ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಬರಬೇಕು. ಇಷ್ಟು ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ನಂಬಿದ್ದೀನಿ. ಎಲ್ಲರೂ ಕೂಡ ಮನೆ ಒಳಗಡೆ ಇರಿ, ಅನಾವಶ್ಯಕವಾಗಿ ಸುತ್ತಾಡಬೇಡಿ. ಒಳ್ಳೆಯದು. ಧನ್ಯವಾದ.